ಗೈಸ್ ಫೈನಲಿ ಮಂಗಳೂರು ರೀಚ್ ಆಗಿದ್ದೀವಿ. ಔಟ್ ಸೈಡ್ ಆಂಬಿಯನ್ಸ್ ನೋಡಿ ಏನು ಸಖತ್ತಾಗಿದೆ. ನಮ್ಮ ಶಿವಾನಿ ಅವರು ಫುಲ್ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟು ಬೆಂಗಳೂರಲ್ಲೇ ಬಿಟ್ಟು ಮಂಗಳೂರವರೆಗೂ ಬಂದಿದ್ದಾರೆ. ಬೆಳಗ್ಗೆ ಬರುತ್ತೆ. We all set to go. ನಂಗೆ ಮಾತ್ರ ಕ್ರೇಜಿ ಎಕ್ಸ್ಪೀರಿಯನ್ಸ್. ಫಸ್ಟ್ ಡೇ ಎಫೆಕ್ಟ್ ಇದು. ಬ್ಲಡ್ ಎಲ್ಲ ಬರ್ತದೆ. ಬ್ಲಡ್ One and only Pace. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೊಸ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸಚಿನ್ ಮಾತಾಡ್ತಾ ಇದ್ದೀನಿ. ಸೊ ಕಾಶ್ಮೀರ್ ಲಾಗ್ ನೋಡಿ ಸ್ವಲ್ಪ ಬೋರ್ ಆಗಿರುತ್ತೆ. ಸೊ ಇವಾಗ ನಾವು ಹೊಸ ಲಾಗ್ ಒಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಮಂಗಳೂರಿಗೆ, ಬ್ಯಾಂಗ್ಳೂರ್ ಟು ಮಂಗಳೂರು. ಮಂಗಳೂರಲ್ಲಿ ಸರ್ಫಿಂಗ್ಗೋಸ್ಕರ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಜೊತೆ ಯಾರ್ಯಾರು ಇದ್ದಾರೆ ಅಂತ ನೋಡೋಣ, ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ನಮ್ಮ ಟೀಮು ಹಾಯ್ Hello guys. ಸೊ ಆಲ್ರೆಡಿ ನಾವು ಬ್ಯಾಂಗ್ಳೂರ್ನ ಮಾರ್ನಿಂಗ್ 2 o'clockಗೆ ಬಿಟ್ಟಿದ್ವಿ. ಸೊ ಅದಕ್ಕೆಲ್ಲ ಸ್ವಲ್ಪ ಡಲ್ ಫೇಸಸ್ ಇದೆ. ಸೊ ಇವಾಗ ಆಲ್ಮೋಸ್ಟ್ ಯಾವುದಿದು ಸಕಲೇಶ್ಪುರ ಹತ್ರ ಸ್ಟಾಪ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಸಕಲೇಶ್ಪುರ ಹತ್ರ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಇವಾಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ವಿ. ಮಾರ್ನಿಂಗ್ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿರೋದ್ರಿಂದ ನಾವು ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಲಾಗು. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೋಗ್ತಾ ಏನೇನಾಗುತ್ತೆ ಎಲ್ಲ ತೋರಿಸ್ತಾ ಬರ್ತೀನಿ. ದಿಸ್ ಲಾಗ್ ವಿಲ್ ಬಿ ಮೋರ್ ಫನ್. ಮಂಗಳೂರಲ್ಲಿ ಮುಲ್ಕಿಗೆ ಹೋಗ್ತಾ ಇದೀವಿ ನಾವು ಸರ್ಫಿಂಗ್ ಮಾಡೋದಕ್ಕೆ. 3 days ಕ್ಲಾಸಸ್ ತಗೊಂಡು ಮತ್ತೆ ಏನು ಸರ್ಫಿಂಗ್ ಮಾಡ್ತೀವಿ, ಏನೇನಿದೆ ಅದ್ರ ಇನ್ಫಾರ್ಮೇಶನ್ ಎಲ್ಲ ಕೊಡ್ತೀನಿ. ಸೊ ಕೀಪ್ ವಾಚಿಂಗ್, ದಿಸ್ ವಿಲ್ ಬಿ ಅ ಫನ್ ಲಾಗ್. ಥ್ಯಾಂಕ್ ಯು. ಸೊ ಗೈಸ್, ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಬ್ಯಾಂಗ್ಳೂರಿಂದ ಇದೇ TTL ಬಂದಿದ್ದು. ಗೈಸ್ ಫೈನಲಿ ಮಂಗಳೂರು ರೀಚ್ ಆಗಿದ್ದೀವಿ. ಸಖತ್ ಬಿಸಿಲಿದೆ. ಕಾಶ್ಮೀರ್ಗೂ ಇಲ್ಲಿಯೋ ಡಿಟ್ ಆಪೋಸಿಟು. ಅಲ್ಲಿ ಸಖತ್ ಚಳಿ, ಇಲ್ಲಿ ಸಖತ್ ಬಿಸಿಲು. 3 ದಿವಸಕ್ಕೆ ಹೆಂಗಾಗ್ಬಿಡ್ತೀವೋ ಗೊತ್ತಿಲ್ಲ. ಸಖತ್ ಟಯರ್ಡ್ ಆಗಿದೆ, ಅದಕ್ಕೆ ಫುಲ್ ಟಯರ್ಡ್ ಫೇಸ್ ಇದೆ. ಸೊ ನಮ್ಮ ಸ್ಟೇ ಬಂದ್ಬಿಟ್ಟು ಇಲ್ಲೇ ಒಂದು ಬುಕ್ ಮಾಡಿದ್ವಿ, ವಿಲ್ಲಾ ಥರ. ಸೊ ತೋರಿಸ್ತೀನಿ ನಿಮಗೆ ಹೆಂಗಿದೆ ವಿಲ್ಲಾ ಅಂತ. ತಮಾಷೆ ಮಾಡಲ್ಲ ಗಾಯ್ಸ್, ಈ ತರ ಪರಿಸ್ಥಿತಿ ಆಗ್ಬಾರ್ದಿತ್ತು. ಒಂದು ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಏನು ಅಂತ ಮುಂದಿನ ಎಪಿಸೋಡ್ ಅಲ್ಲಿ ಹೇಳ್ತೀನಿ ಶಿವಾನಿದು. ಸೊ ಅಲ್ಲಿವರೆಗೂ ನಿಮ್ಗೆ ನಮ್ಮ ಹೋಮ್ ಟೂರ್ ತೋರಿಸ್ತೀನಿ ಬನ್ನಿ. ಸೊ ಇದೊಂದು ವಿಲ್ಲಾ ಬುಕ್ ಮಾಡಿದೀವಿ ನಾವು ಗಾಯ್ಸ್. ಸೊ ಎಷ್ಟು ರೂಮ್ ಇದೆ ಇಲ್ಲಿ? 3 ರೂಮ್ಸಾ? ಸೊ AC ಇದೆ, ಪರವಾಗಿಲ್ಲ. ಸೊ ಇದೊಂದು ರೂಮು. ಸೊ ಇಲ್ಲಿ 2 ಬೆಡ್ಸು. ಇದು ಕಿಚನ್ ಇದೆ ನೋಡಿ. ಇಲ್ಲಿ ಆಚೆ ಬಾಲ್ಕನಿನೂ ಇದೆ. ಕನೆಕ್ಷನ್ ಇದೆ ಮನೆಗೆ. ಎತ್ತಿಕ್ಕೋದ್ರೆ ಇದೊಂದು ರೂಮು. ವೈರಲ್ ಮಾಡೋ ಗಾಯ್ಸ್, ನಮ್ಮ ಶಿವಾನಿ ಅವರು ಫುಲ್ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟು ಬೆಂಗಳೂರಲ್ಲೇ ಬಿಟ್ಟು ಮಂಗಳೂರವರೆಗೂ ಬಂದಿದ್ದಾರೆ. ಮಂಗಳೂರಿಗೆ ಬಂದು ಅವರ ಬ್ಯಾಗ್ನ ಹುಡುಕ್ತಾ ಇದ್ದಾರೆ. ಟ್ರಿಪ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡಿರೋ ಮಹತ್ವ ಏನಂತಾರೆ. ಸೊ ಹೇಗ ಅನಿಸ್ತದೆ ಶಿವಾನಿ? ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಅದು ಅವಳ್ದಂತಲ್ಲ, ಚಿನ್ಮಯ್ದಂತಲ್ಲ ಅದು ಬ್ಯಾಗ್. ಅದು ಅದನ್ನೇ ಹೇಳ್ತಿರೋದಳು. ಹೆಂಗ ನಿನ್ ಬ್ಯಾಗ್ ಸೇಫ್ ಆಗಿದೆ.
ಚಿಯರ್ಸ್. ಸೊ ಇಟ್ಸ್ ಓಕೆ. ನಮ್ಮ ಹುಡುಗರ್ದು ಎರಡೆರಡು ಚಡ್ಡಿ ಕೊಡ್ತೀವಿ ಇವಾಗ ಶಿವನಿಗೆ ಔಟ್ಫಿಟ್ಸ್ಗೆ. ಯಾರು ಏನೇನು ಕೊಡ್ತೀರಿ ಹೇಳಪ್ಪ. ನೀನೇನ್ ಕೊಡ್ತೀಯಾ? ಬಟ್ಟೆ ಅಷ್ಟೇ ಕೊಡ್ತೀನಿ. ಸರಿ, ಏನೆಲ್ಲ ಕೊಡ್ತಾಳೆ, ಅವಳೇನ ಕೊಡಲ್ಲ ನಮ್ದು. ಸಿಸ್ಟರ್ಸ್ ಹೌದಾ? ಅವೆರಡು ಏನ್ ಕೊಡ್ತೇವೆ ಕೇಳ್ರಿ, ಏನೇ ಕೊಡ್ತೀರಾ? ಇಲ್ಲ ಓಕೆ. ಈಗ ಅವಳೆ ಸ್ವಲ್ಪ ಸಮಾಧಾನ ಮಾಡ್ಕೊಂತವಳೆ. ರೆಡಿ? ನನಗೆ ಭಯ ಆಗ್ತೈತಿ ಬ್ಲಾಗ್ ಇದು ಹಾಕ್ಬಿಟ್ರೆ ನಾನು ಮೊದ್ಲೇ ಯಾಕೆ ದಬಾಕಂತೀನಿ. ದಬಾಕೊಂಡ್ರೇನೆ ನಮ್ಗೆ ಕಂಟೆಂಟ್. ನನ್ ಬರೀ ಟ್ರೋಲ್ ದಬಾಕೊಂಡೆ ಅಂತ. ಈ ಚಿನ್ಮಯ್ಯನು ಹಾಕೊಳ್ಳಿ, ಅದೇನು ಲೆಕ್ಕ ಬರೋದಿಲ್ಲ ಅನ್ಸುತ್ತೆ. ಹಾ, ಸುಮ್ನೆ ಸೌಂಡ್ ಕೊಡೋದು ಇವ್ರು ಕಂಟೆಂಟ್ಗೆ ಅಂತ. ಇಲ್ಲ ರೀ, ಇಲ್ಲಿ ಫುಲ್ ನೋವಾಗುತ್ತೆ. ಹಾಯ್ ಗೈಸ್, ಲಾಸ್ಟ್ ಟೈಮ್ ನಾವು ಕಾಶ್ಮೀರಿಗೆ ನಾನು ಚಿನ್ನಿ ಬಂದಿದ್ವಿ. ಸೊ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಫಸ್ಟ್. ನಿಮ್ ಸಬ್ಸ್ಕ್ರೈಬರ್ಸ್ ನಾನು ಯಾರಂತ ಗೊತ್ತಿದೆ? ಯಾರಂತ ಗೊತ್ತಿದೆ. ನೇಮ್ ಹೇಳ್ದಷ್ಟು ಇನ್ನ ಅವ್ರ ತಲೆಯಲ್ಲಿ ಕುತ್ಕೊಳ್ಳುತ್ತೆ ಅದು. ಗ್ರೀನ್ ಜಾಕೆಟ್. ನನ್ನ ಹೆಸರು ಶಿವಾನಿ ಅಂತ. ಇವರಿಬ್ರು ನನ್ನ ಫ್ರೆಂಡ್ಸ್, ನನ್ನ ಬೆಸ್ಟ್ ಫ್ರೆಂಡ್ಸ್, ನನ್ನ ಸ್ಕೂಲ್ ಫ್ರೆಂಡ್ ಇವಳು. ದಿಸ್ ಇಸ್ ಸಂಚಿತಾ ಅಂಡ್ ಶಿ ಇಸ್ ಮೈ ಬಿಟೆಕ್ ಫ್ರೆಂಡ್ ಚಿನ್ಮಯ್. ಸೊ ಗಾಯ್ಸ್, ಔಟ್ ಸೈಡ್ ಆಂಬಿಯನ್ಸ್ ನೋಡಿ ಏನು ಸಖತ್ತಾಗಿದೆ. ಗಾರ್ಡನ್ ಮಾತ್ರ ಮಸ್ತಾಗಿದೆ. ಇಲ್ಲಿ ಕಯಾಕಿಂಗ್ ಮಾಡ್ಬೋದು ನಾವು. ಲೊಕೇಶನ್ ಮಾತ್ರ ಸಖತ್ತಾಗಿದೆ. ಸೊ ನೋಡ್ಬೋದು ಹೆಂಗಿದೆ ಆಂಬಿಯನ್ಸ್ ಅಂತ. ಸೊ ಇಲ್ಲಿ ನಮ್ಗೆ ನೈಟ್ ಫೈರ್ ಕ್ಯಾಂಪ್ ಆಗಿ ಕೊಡ್ತಾರೆ. ಸಂಚಿತಾ, ನಿಮ್ ಬ್ಲಾಗ್ ನೋಡ್ದಾಗೆಲ್ಲ ಇವ್ರು ಯಾಕೋ ಬಾಳ ಕಾಮಿಡಿ ಅನ್ಸ್ತಿದೆ ಕಡೆ, ಬಾಳ ಕಾಮಿಡಿ ಅನ್ಸ್ತಿದೆ ಕಡೆ ಅಂತ ಹೇಳ್ತೀನಿ ಶ್ರೀಕಾಂತ್ ಬಗ್ಗೆ. ಶ್ರೀಕಾಂತ್ ಕಾರ್ಡ್ಸ್ ಬಿಡಿ ಕೊಡಿ ಪಾಪ. ನಿಮ್ ಮನೆ ದೇವ್ರ ಮೇಲೆ ಆಣೆ ಐತೆ. ನಿನ್ನ ಮೇಲೆ ಆಣೆಗಳು ಇಲ್ಲ. ನನ್ನ ಮೇಲೆ ಬೇಡ ನನಗೆ. ಪಾಪ ಶಾಪಿಂಗ್ ಮಾಡಿ ಇಷ್ಟೊತ್ತು ಅನ್ಕೊಂಡ್ರೆ ಪಾಪ ನಿಜ ಎಲ್ಲರದು ಇವಳೆ ಅಂದಿತ್ತಾನೆ ತಗೋಬನ್ನಿ ನಮ್ದು ಅಂತ ಅಂದ್ಬಿಟ್ಟು ಬಂದ್ಬಿಟ್ಟಿದೀವಿ, ಯಾರು ತಗೊಂಡೇ ಇಲ್ಲ. ಶಾಪಿಂಗ್ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಒಂದ್ ನೈಟ್ಗೆ ಬರುತ್ತಲ್ಲ ಇಲ್ಲಿಗೆ. ಬೆಳಗ್ಗೆ ಬರುತ್ತೆ. ನಾನು ನಿಂಗೆ ಒಳ್ಳೆ ಶಾರ್ಟ್ಸ್ ಕೊಡ್ತೀನಿ. ಬಟ್ಟೆ ಬೇಕಿತ್ತು, ನಾನು ಸಕ್ಕತ್ತಾಗಿ ತಗೊಂಡ್ ಬಂದಿದ್ದೆ. ಇವಾಗ ಏನಾಗಲ್ಲ, ಸುಮ್ಮನೆ ಇಷ್ಟೊತ್ತು ಜನ ಇಲ್ಲಾಂದ್ರೆ ಇಷ್ಟೊತ್ತು ನಾವೇನೋ ಆಟ ಆಡ್ತಾ ಇದೀವಿ ಅಂತಾನೆ ಅನ್ಕೊಂಡಿದ್ದಾಳ ಅವಳು. ಏನಿಲ್ಲ, ಬಸ್ಗೆ ಹಾಕ 50 ರೂಪಾಯಿ 100 ರೂಪಾಯಿ ಕೊಟ್ರೆ ಅವ್ನು ತಗೊಬಂದು ಕೊಡ್ತಾನೆ. ನಾಳೆ ಬೆಳಿಗ್ಗೆಗೆಲ್ಲ ರೀಚ್ ಆಗ್ಬಿಡುತ್ತೆ. ಬಸ್ ಅವ್ರು ತರ್ಬೇಕಾದ್ರೆ ಲೇಡಿ ಡ್ರೈವರ್ ಇಲ್ಲ, ಜೆಂಟ್ಸ್ ಇರಲ್ಲ. ಸೊ ಗಾಯ್ಸ್, ವಿ ಆಲ್ ಸೆಟ್ ಟು ಗೋ ಫಾರ್ ಸರ್ಫಿಂಗ್. ಸೊ ಎಲ್ಲ ರೆಡಿ ಆಗಿದ್ದಾರೆ. ಸೊ ಔಟ್ಫಿಟ್ಸ್ ತೋರಿಸ್ತೀನಿ ಯಾವ ತರ ಹೆಂಗ್ ರೆಡಿ ಆಗಿದ್ದಾರೆ ಅಂತ. ಗರ್ಲ್ಸ್ ಜಾಸ್ತಿ ಝೂಮ್ ಮಾಡ್ತಾನೆ ಫ್ರೆಂಡ್ಸ್. ಕೋಚ್ ಗುಡ್ ಮಾರ್ನಿಂಗ್ ಕೋಚ್. ಗುಡ್ ಮಾರ್ನಿಂಗ್ ಕೋಚ್. ಸೊ ಇಲ್ಲಿಂದ ನಮಗೆ ಕ್ಲಾಸ್ ಬಂದ್ಬಿಟ್ಟು ಒಂದು 20 ಮಿನಿಟ್ಸ್ ಡ್ರೈವ್ ಇದೆ. ಸೊ ಅಲ್ಲೋಗಿ ನಾವು ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು. ದಿಸ್ ಇಸ್ ಡೇ 1 ನಮ್ಮದು ಟ್ರೈನಿಂಗ್ಗೆ. ಸೊ ಅಲ್ಲೋಗಿ ಏನೇನಿದೆ, ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಎಲ್ಲ ತೋರಿಸ್ತೀನಿ. ಗಾಯ್ಸ್, ಫೈನಲಿ ನಾವು ಸರ್ಫಿಂಗ್ ಸ್ಕೂಲ್ ಹತ್ರ ರೀಚ್ ಆಗಿದ್ದೀವಿ. ಸರ್ಫಿಂಗ್ ಮಾಡೋಕೆ ಇವಾಗ ಏನು ಹೊರಡಬೇಕು. ಸೊ ನಮ್ಗೆ ಆಲ್ರೆಡಿ ಸರ್ಫಿಂಗ್ ಬೋಟ್ಸ್ ಕೊಟ್ಟಿದ್ದಾರೆ. ನೋಡ್ಬೋದು ಹೆಂಗಿದೆ ಅಂತ. ಹೆವಿ ವೆಯ್ಟ್ ಇದೆಯಾ? ಸೊ ಇದು ಹೇಗೆ ಮಾಡೋದು ಎಲ್ಲ ಸ್ವಲ್ಪ ಇವಾಗ ಫಸ್ಟ್ ಡೇ ಟ್ರೈನಿಂಗ್ ಕೊಡ್ತಾರೆ ನಮಗೆ, ಏನೇನು ಮಾಡಬೇಕು ಹೆಂಗೆ ಅಂತ. ಸೊ ಟ್ರೈನಿಂಗ್ ಮುಗಿದ್ಮೇಲೆ ಅಲ್ಲಿ ಯಾವ್ಯಾವ ಥರ ಟ್ರೈನಿಂಗ್ ಕೊಡ್ತಾರೆ, ಏನೇನು ಮಾಡ್ತಾರೆ ಅಂತ ಎಲ್ಲ ತೋರಿಸ್ತೀವಿ. ಸೊ ನೋಡಿ, ಬೋರ್ಡ್ ಈ ಥರ ಇರುತ್ತೆ ನೋಡಿ, ಹಿಂಗಿರುತ್ತೆ. ಇಲ್ಲಿ ಇಟ್ಕೊಬೇಕು, ಇದು ಕೈಗೆ ಇಟ್ಕೊಬೇಕು. ಸೊ ಇದೇ ನಮ್ಮದು ಸ್ಕೂಲು, ಸರ್ಫಿಂಗ್ ಸ್ಕೂಲ್. ಹಾಯ್, ತಗೊಂಡು ಓಡ್ತಾವ್ರೆ ಇವರು ಬೋರ್ಡ್ನ.
ಇನ್ನು ಕಲರ್ ಸೆಲೆಕ್ಟ್ ಮಾಡ್ತಾ ಇದೀರಾ ಇಲ್ಲಿ ಹೆಂಗೆ? ಅದು ವೇಟ್ ಮತ್ತೆ ಹೈಟ್ ನೋಡ್ಬಿಟ್ಟು ಕೊಡೋದಂತೆ. ಹಾ. ನಾವು ಇದು 3.5 ಅಡಿ 75 kg. ಯಾವ ಊರಿಂದ? ನಮ್ದೆಲ್ಲ ಬ್ಯಾಂಗ್ಳೂರ್. ನೋಡ್ಬೋದು ಎಷ್ಟಿದೆ ಅಂತ. ಸೊ ಫಸ್ಟ್ ನಮ್ಗೆ ಇವಾಗ ವಾರ್ಮ್ ಅಪ್ ಮಾಡಿಸ್ತಾರೆ. ವಾರ್ಮ್ ಅಪ್ ಮಾಡಿಸಿ ಫಸ್ಟ್ ಟ್ರೈನಿಂಗ್ ಕೊಡ್ತಾರೆ ಯಾವ ಥರ ಅಂತ. ಯಾಕಂದ್ರೆ ಇದು ಡೇ 1 ಆಗಿರೋದ್ರಿಂದ ನಮ್ಗೇನು ಗೊತ್ತಿಲ್ಲಲ್ಲ, ಸೊ ಅದಕ್ಕೆ ಅವರಿಬ್ರು ಥಿಯರಿ ಕ್ಲಾಸ್ ಕೊಡ್ತಾರೆ. ಆಕಾಶ್ ಮತ್ತೆ ಸಂಧ್ಯಾ ಅಂತ. ಓಕೆ ರಾಕೇಶ್. ಓಕೆ ಹೋಮ್ವರ್ಕ್ ಮತ್ತೆ ನಾನು ನೀರಲ್ಲಿ ಹೆಲ್ಪ್ ಮಾಡ್ತೀನಿ. ಓಕೆ. ಕೆಳಗಡೆ ಹಿಂದೆ ಬರುತ್ತೆ, ಸೈಡ್ ಅಂದ್ರೆ ಹಿಂಗೆ. ಓಕೆ, ಹಿಂಗೆ ಬ್ಯಾಲೆನ್ಸ್ ಮಾಡೋದು. ಓಕೆನಾ? ಹಿಂಗಲ್ಲ, ಹಿಂಗೇನು ಸಾಕು, ಸೈಡ್ಗೆ ಬ್ಯಾಲೆನ್ಸ್ ಮಾಡಬೇಕು. ಸೈಡ್ಗೆ ಅಪ್ಪರ್ ಬೋರ್ಡ್ನ ಸ್ಟ್ರೇಟ್ ಮಾಡ್ಕೋಬೇಕು, ಹೊಂಡಿ ಬೆಂದಿರಲಿ, ಈ ಪೊಸಿಷನ್ ಬರಬೇಕು. ಓಕೆನಾ? So guys, we all set to go. So hi guys, good evening ಎಲ್ಲರಿಗೂ. ಸೊ ಫಸ್ಟ್ ಡೇ ನಾವು ಸರ್ಫಿಂಗ್ ನ ಮುಗಿಸಿದೀವಿ. ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ ಆಗಿತ್ತು. ಸೊ ಯಾರ್ಯಾರು ಎಷ್ಟೆಷ್ಟು ವೇವ್ಸ್ ಹೊಡೆದ್ವಿ, ಏನೇನು ಹೀಗಿತ್ತು ಅಂತ ಎಲ್ಲ ಕೇಳೋಣ. ಕಮಾನ್ ಶಿವಾನಿ. ನನ್ ಮಾತ್ರ ಕ್ರೇಜಿ ಎಕ್ಸ್ಪೀರಿಯನ್ಸ್. ನನ್ಗೆ ಎಷ್ಟೊಂದ್ ಸರಿ ಸರ್ಫ್ ಮಾಡ್ತಾ ನಾನು ಶೋರ್ ತನಕ ಬಂದೆ, ಎಷ್ಟೊಂದ್ ಜನ ಬರಕ್ ಆಗ್ಲಿಲ್ಲ. ಐ ಆಮ್ ಪ್ರೌಡ್ ಆಫ್ ಇಟ್. ಯಾ, ಸಖತ್ತಾಗಿತ್ತು ಫ್ರೆಂಡ್ಸ್. 8 ಜಾಸ್ತಿ ಬಿತ್ತು, ಇವರೆಲ್ಲರಿಗಿಂತ ನಾನೇ ಜಾಸ್ತಿ ಮಾಡಿ. ಎಲ್ಲರಿಗೂ ಏಟ ಆಗಿದೆ ಫ್ರೆಂಡ್ಸ್. ನಾನೇ ವರ್ಸ್ಟ್ ಸರ್ಫಿಂಗ್ ಮಾಡಿದ್ದು ಡೇ 1 ಅಲ್ಲಿ. ಒಂದೇ ವೇವ್ ಹಿಡಿದಿದ್ದು. ನಾಳೆ ನೋಡ್ಕೊಳ್ಳಿ ಕಮ್ ಬ್ಯಾಕ್ ಹೆಂಗಿರುತ್ತೆ ಅಂತ. ಫೀನಿಕ್ಸ್ ತರ ಇರುತ್ತೆ ಗಾಯ್. ವೇವ್ದು ಅದು ಮಾಡಕ್ಕಾಗ್ಲಿಲ್ಲ. ಇನ್ನೊಂದಿನ ಮಾಡ್ತೀವಿ ವಿಡಿಯೋನ. ಸೊ ಫೋನ್ ತಗೊಳಕ್ಕಾಗ್ಲಿಲ್ಲ ಅಲ್ಲಿ ಮಾಡ್ಬೇಕಾದ್ರೆ. ಸೊ ಅದು ಹೆಂಗ್ ಮಾಡ್ತೀವಿ ಅಂತ ಅದನ್ನೆಲ್ಲ ಒಂದು ಕ್ಲಿಪ್ ಹಾಕ್ತೀನಿ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತಾಗಿತ್ತು. ಇದು ಫಸ್ಟ್ ಡೇಗೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಮಾಡಿದೀವಿ. ಇನ್ನ 2 days ಇದೆ ನಮಗೆ ಕ್ಲಾಸು. ಸೊ ಅದರಲ್ಲಿ ನಾವು ಸಖತ್ತಾಗಿ ಮಾಡೋಣ, ಕಲಿಯೋಣ ಅಂತ ಇದೀವಿ. ಟುಮಾರೋ ಫುಲ್. ಹೇಳು, ನಿಂದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಾನು ಬರೀ ತಬಕೊಂಡು ಬೀಳೋದು. ಯಾಕೆ ಕಾಲೆಲ್ಲ ಗಾಯ ಮಾಡ್ಕೊಂಡಿದ್ದಾರೆ. ದಬಕಂಡ್ ಹೆಂಗೆ. ಸೊ ಫಸ್ಟ್ ಡೇ ಎಫೆಕ್ಟ್ ಇದು. ಬ್ಲಡ್ ಎಲ್ಲ ಬರ್ತದೆ, ಬ್ಲಡ್ ಎಲ್ಲ ಬರ್ಸಿ ಕೈಯೆಲ್ಲ ಊಸಾಗಿದೆ ಗಾಯ್ಸ್. ನೋಡಿ ಮಾತ್ರ ಸೂಪರ್ ಆಗಿ ಮಾಡಿದ್ರು. ಫಸ್ಟಿಗೆ ಒಂದೆರಡು ಅಷ್ಟೇ ಕರೆ. ನಾನು ಸಚಿನ ಚೆನ್ನಾಗಿ ಮಾಡಿದ್ದೆ. ನಾವು ಒಟ್ಟಿಗೆ ಬಂದಾಗ ಒಂದ್ 2 ಸತಿ ಕರೆಕ್ಟಾಗಿ ಬಂದ್ವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.